ನಮಸ್ಕಾರ ಸ್ನೇಹಿತರೆ. ಇದು ವಿಶ್ವಕರ್ಮ ಧರ್ಮದ ಹಾಗೂ ಧರ್ಮೀಯರ ಬಗ್ಗೆ ಬರೆದಿರುವಂತಹ ಒಂದು ಮೊದಲನೆಯ ಭಾಗವಾಗಿದೆ. ಅನಾದಿ ಕಾಲದಿಂದಲೂ ನಮ್ಮ ವಿಶ್ವಕರ್ಮ ಧರ್ಮ ಅನೂಚಾನವಾಗಿ ವಂಶ ಪರಂಪರೆಯಿಂದ ಬಂದಿರುವ ವಿಚಾರ ತಮಗೆಲ್ಲರಿಗೂ ಗೊತ್ತಿರುವುದೇ ಆಗಿದೆ. ನಮ್ಮ ಹಿಂದೂ ವಿಶ್ವಕರ್ಮದವರಿಗೆ ಪಂಚಕಸಬುಗಳು ಬಂದಿರುವುದು ಸುದೈವವೇ ಸರಿ. ಚಿನ್ನ, ಬೆಳ್ಳಿ, ಇತರೆ ಲೋಹಗಳಿಂದ ಕೆಲಸ, ಮರದ ಕೆಲಸ, ಕುಲುಮೆ ಕೆಲಸ, ಪೌರೋಹಿತ್ಯ ಹಾಗೂ ಶಿಲ್ಪಿ ಕೆಲಸ ಇನ್ನೂ ಇತ್ಯಾದಿ. ನಾಟ್ಯವಿರಬಹುದು, ಸಂಗೀತ, ಚಿತ್ರಕಲೆ ಇರಬಹುದು. ಹೀಗೆ ಎಲ್ಲ ರಂಗದಲ್ಲಿಯೂ ಒಲಿದು ಬಂದಂತಹ ದೈವ ಕರುಣಿಸಿದ ಕೃಪೆ ಎನ್ನಬಹುದು. ಹಾಗೆಯೇ ಪಂಚಬ್ರಹ್ಮನಿಗೆ 5 ಮುಖಗಳು ಇದ್ದು ಶುಭ ಕಾರ್ಯಗಳಲ್ಲಿ ಇಂದಿಗೂ ಪಂಚಕಲಸವನ್ನು ಇಟ್ಟು ಪೂಜಿಸುವುದು ವಾಡಿಕೆಯಾಗಿದೆ. ಪಂಚಕರ್ಮಗಳಲ್ಲಿ ಒಂದಾದ ಶಿಲ್ಪಕಲೆಯು ಹಿರಿಯರ ಆಶೀರ್ವಾದದಿಂದಲೋ, ದೈವಕೃಪೆಯಿಂದಲೋ, ಇಲ್ಲವೇ ಪೂರ್ವಜರ ಸಂಸ್ಕಾರ ಫಲದಿಂದಲೋ ವಿಶ್ವಕರ್ಮ ವಂಶಜರಿಗೆ ರಕ್ತಗತವಾಗಿ ಬಂದಿರುತ್ತದೆ. ತಾತಂದಿರು ಮಾಡುತ್ತಿದ್ದಂತಹ ಶಿಲ್ಪಿ ಕೆಲಸ ಇರಬಹುದು, ಮಕ್ಕಳಿಗೂ ಇಲ್ಲವೇ ಮೊಮ್ಮಕ್ಕಳಿಗೂ ಒಲಿದು ಬಂದಿರುತ್ತದೆ. ಇದು ವಂಶ ಪರಂಪರೆಯಾಗಿ ಬಂದಿರುವುದು ನಮಗೆ ವೇದ್ಯವಾಗುತ್ತದೆ. ಈ ವಂಶದಿಂದ ಬಂದ ನಾವು ಒಬ್ಬ ಪುಟ್ಟ ಶಿಲ್ಪಿ ಎಂದು ಹೇಳಿಕೊಳ್ಳುವುದೇ ಒಂದು ಹೆಮ್ಮೆ ಎನಿಸುತ್ತದೆ. ಶಿಲ್ಪಕಲೆಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನು ತಿಳಿಯಪಡಿಸುವುದು ಹಾಗೂ ನಾವುಗಳು ನಡೆದು ಬಂದ ಹಾದಿಯ ಕೆಲವು ಕಹಿ ಸಿಹಿ ಘಟನೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳುವುದೇ ನಮ್ಮ ಸದುದ್ದೇಶವಾಗಿರುತ್ತದೆ. ನಮ್ಮ ಶಿಲ್ಪಕಲೆ ಬಣಪಿನಕಲ್ಲು ಹಾಗೂ ದೇವಸ್ಥಾನದ ಗುಡಿ ಗೋಪುರಗಳಿಗೆ ಸಿಮೆಂಟ್ ವಿಗ್ರಹಗಳು, ಹಾಲಿವಾಣ ಮರದಲ್ಲಿ ಹುಲಿ ವಾಹನ, ಕುದುರೆ ವಾಹನಗಳು ಇತ್ಯಾದಿ ಅಂತಹ ಕೆಲಸಗಳನ್ನು ಮಾಡಿರುವ ಸ್ಥಳಗಳಿಗೆ ಹೋಗಿ ವಿಡಿಯೋಗಳನ್ನು ಮಾಡಿ ತೋರಿಸುವ ಪ್ರಯತ್ನ ಈ ನಮ್ಮ ಚಾನಲ್ನ ಉದ್ದೇಶವಾಗಿದೆ. ಹಾಗಾಗಿ ತಾವುಗಳೆಲ್ಲರೂ ಬೆಂಬಲ ವ್ಯಕ್ತಪಡಿಸಬೇಕು ಹಾಗೂ ಪ್ರೋತ್ಸಾಹಿಸಬೇಕು. ಆದರೆ ನಮ್ಮಿಂದ ಯಾವುದೇ ತರಹದ ಕೆಲಸಗಳಿಗೆ ಬೇಡಿಕೆಗಳನ್ನಾಗಲಿ ಇನ್ನಾವುದೇ ವಿಚಾರವಾಗಿ ದಯವಿಟ್ಟು ಯಾರೂ ಕೂಡ ಮುಂದಿಡಬಾರದು. ಏಕೆಂದರೆ ಯಾವ ಸಮಯದಲ್ಲಿ ಏನೇನು ಕೆಲಸಗಳು ಆಗಬೇಕೋ ಅದು ಅಷ್ಟಕ್ಕೆ ಸೀಮಿತವಾಗಿರಬೇಕು. ಹೌದು ಗೆಳೆಯರೇ, ಈ ನಮ್ಮ ಉದ್ದೇಶ ಸಫಲವಾಗಲೆಂದು ವಿಶ್ವಕರ್ಮ ದೇವರಲ್ಲಿ